ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ ಕಿರಣ್. ನೆನ್ನೆ ತಾನೇ ಮಾತಾಡಿದ್ವಿ, ಅದು ಕಾರ್ಯಾಚರಣೆ ಆರಂಭವಾಗಿದೆ. ಇವತ್ತು ನಮ್ಮ ಸಾಕಣೆಗಳು ಹೊರಟಿದೆ. ಹೌದು, ಅದೇ ಈಗ ಇವತ್ತು ಹೊರಟಿದೆ ಅಂತ ನಾನು ಕೇಳ್ಪಟ್ಟೆ. ಯಾವ ಯಾವ ಆನೆಗಳು ಹೊರಟಿದೆ ಕಿರಣ್ ಅಲ್ಲಿಂದ? ಸರ್, ನಮ್ಮ ಎಲ್ಲರಿಗಿಂತ ಸೀನಿಯರ್ ಆನೆ ಪ್ರಶಾಂತ, ಹಾ ನಮ್ಮ ಏಕಲವ್ಯ, ಹಾ ಆಮೇಲೆ ನೀವು ನಮ್ಮ ಮಾರ್ತಾಂಡ ಆನೆ ಏನು ಸತ್ತೋಯ್ತಲ್ಲ, ಹಾ ಆ ಕಾರ್ಯಾಚರಣೆಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿತ್ತು ಅಜ್ಜಯ್ಯ ಅನ್ಬಿಟ್ಟು. ಅದು ತುಂಬಾ ಕಾರ್ಯಾಚರಣೆಯಲ್ಲಿ ನೋಡಿರಲ್ಲ ಜನರು. ಹೌದು. ಒಳ್ಳೆ ಫೈಟರ್ ಅವನು. ಓಕೆ ಹಾಗೆ ಒಂದು ಒಳ್ಳೆ ಮುಖ ಕೊಟ್ಟನಿಲ್ಲ ಅಂತ ಆನೆ ಕಾಡಾನೆಗಳಿಗೆ ಆ ತರ ಒಂದು ಆನೆ ಕುಮ್ಕಿ ಸ್ಪೆಷಲಿಸ್ಟ್ ಅಂತಾನೆ ಕರಿಬಹುದು ಅವನ್ಗೆ, ನಮ್ಮ ದುಬಾರೆ ಕ್ಯಾಂಪ್ ಅಲ್ಲಿ ಇರೋದು. ಓಕೆ. ಹಾಗೆ ಇನ್ನು ಟ್ವಿನ್ಸ್ ಅಂತಾನೆ ಕರಿಬಹುದು ನಮ್ಮ ಆರಂಗಿ ಶಿಬಿರದಿಂದ. ಹೌದು. ಈಶ್ವರ ಮತ್ತೆ ಲಕ್ಷ್ಮಣ ಅಂತ ನೋಡಿರ್ತೀರ ಅದನ್ನ ನೀವು ಕೂಡ. ಹೌದು, ಇನ್ನು ಈಶ್ವರ ನಮ್ಮ ನೋಡಿದ್ದೀನಿ. ಹಾ ನಮ್ಮ ಏಕಲವ್ಯ ಕೂಡ ನೋಡಿದ್ದೀನಿ. ಅಜ್ಜಯ್ಯ ಅನ್ನೋದು ನನ್ಗೂ ಕೂಡ ಈಗ ಹೊಸದಾಗಿ ಒಂದು ಪರಿಚಯ ಆಗ್ಬೋದು, ಯಾಕಂದ್ರೆ ನೋಡಿದೀನಿ, ಆದ್ರೆ ಹೆಸರು ಮಾತ್ರ ಈಗ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ ಕಿರಣ್. ಇಲ್ಲ ಇಲ್ಲ, ನೋಡಿ ಆನೆ ನಮ್ಮ ಸುಗ್ರೀವ ಧನಂಜಯ ಏನೊಂದು ಹೈಟು ಪರ್ಸನಾಲಿಟಿ ಇದೆ, ಹೌದು ಅದೇ ತರ ಒಂದು ಪರ್ಸನಾಲಿಟಿ ಹಾಗೂ ಧೈರ್ಯ ಇರೋ ಅಂತ ಆನೆ. ಹೌದು, ಇನ್ನು ನೀವು ನಮ್ಮ ನಮ್ಗೆ ವಿಡಿಯೋನು ಕಳ್ಸಿದ್ರಿ, ಅದು ಹಾ ಹಾ ಅಜಯ್ ಅಂತ ಹೇಳಿ. ಹೌದು. ಓಕೆ. ಇನ್ನು ನಮ್ಮ ಎಲ್ರು ಫೇವರೇಟ್ ನಮ್ಮ ದಸರಾ ಸ್ಟಾರ್ ಅಂತಾನೆ ಕರಿಬಹುದು ಡಾಲಿ ಧನಂಜಯ, ಅವನು ಗೊತ್ತಾಯ್ತು ಕೂಡ ಸರ್. ಬರ್ತಾ ಇದ್ದಾನೆ. ಟೋಟಲ್ ಆಗಿ 6 ಆನೆಗಳು. ಇದರಲ್ಲಿ ನಮ್ಮ ಪ್ರಶಾಂತ ಈಗ ಅಲ್ಲಿಂದ ಹೊರಟಿದೆಯಲ್ಲ ಸರ್ ಈಗ ಮೈಸೂರಿಂದ? ಹೊರಟಿದೆ. ಅದೇ ದುಬಾರೆಯಿಂದ? ಪ್ರಶಾಂತ ದುಬಾರೆಯಿಂದ ಹೊರಟಿದೆ. ಇನ್ನು ಸಂಜೆ 9 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಬಿಕ್ಕೋಡ್ ಕ್ಯಾಂಪ್ ಬರ್ಬೋದು ಸರ್. ಅದೇ ಓಕೆ. ಪ್ರಶಾಂತ ಮತ್ತೆ ನಮ್ಮ ಧನಂಜಯ ಇಲ್ಲ ಏಕಲವ್ಯ ಇದು ಕ್ಯಾಪ್ಟನ್ಶಿಪ್ ವಹಿಸ್ಕೋಬಹುದು ಈ ಕಾರ್ಯಾಚರಣೆಯಲ್ಲಿ ಅನ್ಸುತ್ತೆ. ಓಕೆ. ಹಾಗೆ ಸರ್, ಅಲ್ಲಿ ಎಷ್ಟು ಆನೆಗೆ ರೇಡಿಯೋ ಕಲರಿಂಗು ಮತ್ತೆ ಕಾರ್ಯಾಚರಣೆಗೆ ಆರ್ಡರ್ ಆಗಿರುತ್ತೆ ಸರ್ ಈಗ? ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದು ಹೆಣ್ಣಾನೆ, ಮತ್ತೆ ಈಗ ಕೆಪಿ ಕಾಲರ್ 2 ಅಂತ ಏನು ಈಗ ಕಾರ್ ಮೇಲೆಲ್ಲ ದಾಳಿ ಮಾಡಿದೆ, ಮತ್ತೆ ಒಂದ್ ಜೀವನ ಬಲಿ ಪಡೆದಿದೆ, ಅದು ಅಂತ ಅರಣ್ಯ ಇಲಾಖೆಯವರು ಗುರುತು ಹಿಡಿತಿದ್ದಾರೆ. ಅದೇ ಇರ್ಬೋದು. ಒಂಟಿಯಾಗಿ ಓಡಾಡ್ಕೊಂಡಿರೋದು ಅದೇ ಆನೆ ಕೆಪಿ ಕಾಲರ್ 2. ಮತ್ತೆ ಕೆಪಿ ಕಾಲರ್ 1ಗೂ ಕೂಡ ಏನ್ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ್ರು, ಆದ್ರೆ ಆ ರೇಡಿಯೋ ಕಾಲರ್ ಕೆಟ್ಟೋಗಿದೆ ಮತ್ತೆ ಅದು ಬೀಳಿಸ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಇನ್ನೊಂದು ಮತ್ತೆ ಹೆಣ್ಣಾನೆಗಳು ಕೂಡ ಏನು ಬೇರ್ಪಟ್ಟು ಓಡಾಡ್ತಾ ಇದಾವೆ. ಸ್ವಲ್ಪ ಹೆಣ್ಣಾನೆಗಳು ಸಿಂಗಲ್ ಆಗಿ ಓಡಾಡ್ಕೊಂಡಿರುವಂತದ್ದು, ಮತ್ತೆ ಅದ್ರ ಜೊತೆಗೆ ಈಗ ಹೆಣ್ಣಾನೆಗಳ ಜೊತೆಗೆ ಒಂದು 4-5 ಆನೆಗಳು ಸೇರ್ಕೊಂಡಿದಾವೆ. ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ್ರೆ ಎಲ್ಲಿದೆ ಗುಂಪು ಅನ್ನೋದು ಬೇಗ ಒಂದು ಮಾಹಿತಿನ ಕಲೆ ಹಾಕ್ಬೋದು ಅನ್ನೋದು ಆ ಉದ್ದೇಶದಿಂದ ಇಲಾಖೆಯವರು ಈಗ ಕೆಪಿ ಕಾಲರ್ 1, 2 ಮತ್ತೆ ಇನ್ನೊಂದು ನೀವು ನೋಡಿರ್ಬೋದು ಎಲ್ಲಾ ವಿಡಿಯೋಗಳಲ್ಲಿ ಒಂದು ವೈರಲ್ ಆಯ್ತು. ನಿಮ್ಗೂ ಕೂಡ ಒಂದ್ಸತಿ ನಾನು ಆ ವಿಡಿಯೋನ ಕಳ್ಸಿದ್ದೆ. ಹೊಸದಾಗಿ ಬಂದಿರೋಂತ ಆನೆ ಅಗಸ್ತ್ಯ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೆ ನಾವು ಒಂದು ಹೆಸರನ್ನ ಈಗ ಇಟ್ಟು ಕರಿತಾ ಇದ್ದೀವಿ. ಹೊಸದಾಗಿ ಬಂದಿದೆ, ಆದ್ರೆ ಒಂಥರ ತುಂಬಾ ಬಲಿಷ್ಠವಾಗಿದೆ, ಹೈಟ್ ಆಗಿದೆ. ಪೆನ್ಸಿಲ್ ಕೋರೆ ಯಾವ ರೀತಿ ಇದೆಯೋ ಅದೇ ರೀತಿ ಒಂಥರ ಅದೇ ಒಂದು ಹೈಟು, ಅದೇ ಪರ್ಸನಾಲಿಟಿ, ಅದೇ ರೀತಿ ಒಂಥರ ಕೋಪಿಷ್ಟ, ಆ ರೀತಿ ಇದೆ. ಅದಕ್ಕೂ ಕೂಡ ಒಂದು ಸೆರೆ ಕಾರ್ಯಾಚರಣೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈಗ ಒಂದಾನೆ ಹಿಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು 3ರಿಂದ 4 ಗಂಡಾನೆಗಳು ಬೇರ್ಪಟ್ಟಿ ಓಡಾಡ್ತಿರುವಂತದ್ದು. ಅದಕ್ಕೆ ಈಗ ರೇಡಿಯೋ ಕಾಲರ್ ಅಳವಡಿಕೆನೂ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಎಲ್ಲಿದೆ, ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅನ್ನೋದು ಸರಿಯಾದ ರೀತಿ ಮಾಹಿತಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಇದು ಇವತ್ತು ವಯಸ್ಸಾದವರು, ನಡ್ಕೊ ಹೋಗೋರು, ಕೂಲಿ ಕಾರ್ಮಿಕರು ಅದರ ಒಂದು ದಾಳಿಗೆ ಒಳಗಾಗಿ ಸಾವನ್ನಪ್ಪಿದ್ರು. ಹಾಗಾಗಿ ಇವತ್ತಿನ ಮಟ್ಟಿಗೆ ಈಗ ಇಲ್ಲಿಗೆ ನಮ್ಮ ಬಿಕ್ಕೋಡ್ ಕ್ಯಾಂಪಿಗೆ ಸಾಕಾನೆಗಳು ಬಂದ ನಂತರ ನಾಳೆ ಯಾವ ರೀತಿ ಈ ಕಾರ್ಯಾಚರಣೆ ಆರಂಭ ಮಾಡ್ತಾರೆ, ಯಾವ ರೀತಿ, ಯಾಕಂತ ಹೇಳಿದ್ರೆ ಕರಡಿ ಮತ್ತೆ ವಿಕ್ರಾಂತ್ ಮತ್ತೆ ಈಗ ಒಂದು 2-3 ತಿಂಗಳ ಹಿಂದೆ ಸಿಂಗಲ್ ದಂತ ಆನೆ ಒಂದು ಸೆರೆ ಹಿಡಿದ್ರು. ಅದೊಂದು ಎಲ್ಲಾ ಕಾರ್ಯಾಚರಣೆಗಳು ಒಂಥರ ರೋಚಕ. ಯಾಕಂತ ಹೇಳಿದ್ರೆ ಸಿಂಗಲ್ ದಂತ ಏನಿತ್ತು ಅದು ಕೂಡ ಹಗ್ಗ ಕಟ್ ಮಾಡ್ಕೊಂಡು ಓಡೋಗಿತ್ತು. ಹಾಗಾಗಿ ಇದನ್ನೆಲ್ಲ ಮೀರಿಸುವಂತ ಒಂದು ಅಗ್ರೆಸಿವ್ ಆದಂತಹ ರೊಚ್ಚಿಗೆದ್ದಂತಹ ಈ ಕಾಡಾನೆನ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದೇ ಒಂದು ಕುತೂಹಲ ಆಗಿದೆ ಕಿರಣ್. ಈಗ ನಾನು ಅದನ್ನ ಕಾಯ್ತಾ ಇದ್ದೀನಿ, ಯಾವಾಗ ಬರುತ್ತೆ ಸಾಕ್ರೆ ನೋಡ್ಬೇಕು ಈ ಕಾರ್ಯಾಚರಣೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ತುಂಬಾ ಒಂದು ಕುತೂಹಲ ಇದೆ ಕಿರಣ್. ಈಗ ಕರಡಿ, ಮತ್ತೂರು, ವಿಕ್ರಾಂತ್ ಅಂತ ಹೆಸರು ತರ ಇವನ್ಗೂ ಅಗಸ್ತ್ಯ ಅಂತ ಹೆಸರು ಮಡಗಿದ್ದೀರಾ ಸರ್ ನೀವು ಅಲ್ಲಿ? ಹೌದು ಹೌದು, ಯಾಕಂದ್ರೆ ಅಗಸ್ತ್ಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೀನಿಂಗ್ ಫೈಟರ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದೇ ರೀತಿ ಇದನ್ನ ಇದು, ಯಾಕಂದ್ರೆ ಪೆನ್ಸಿಲ್ ಕೋರೆ ಅಂತೂ ವಿಕ್ರಾಂತ್ನ ಒಂದು ಜೊತೆಗಾರ, ಕರಡಿ ವಿಕ್ರಾಂತ್ನ ಜೊತೆಗಾರ ಪೆನ್ಸಿಲ್ ಕೋರೆ. ಯಾವಾಗ ವಿಕ್ರಾಂತ್ನ ಹಿಡಿದ್ರು ಆವಾಗ ಆ ಸಂದರ್ಭದಲ್ಲಿ ಪೆನ್ಸಿಲ್ ಕೋರೆ ಬೇರ್ಪೆಟ್ಟ, ಸಿಂಗಲ್ ಆದ. ಭೀಮನೊಟ್ಟಿಗೆ ಸ್ವಲ್ಪ ದಿವಸ ಇದ್ದ, ಅದ್ರ ನಂತರ ಒಂಟಿಯಾಗಿ ಓಡಾಡ್ಕೊಂಡು ಎಲ್ಲ ಸ್ವಲ್ಪ ಸಿಟ್ಟಲ್ಲಿದ್ದಾನೆ. ಯಾಕಂತ ಹೇಳಿದ್ರೆ ಅದ್ರ ಜೊತೆಲಿದ್ದಾಗ ವಿಕ್ರಾಂತ್ನ ಕಾರ್ಯಾಚರಣೆ ಮಾಡಿರುವಂತದ್ದು.
3 ದಿವಸ ಕಾಲ ವಿಕ್ರಾಂತ್ ಜೊತೆಗಿದ್ದಂತ ಪೆನ್ಸಿಲ್ ಕೋರೆ ಲಾಸ್ಟ್ ಕಾರ್ಯಾಚರಣೆ ಸಂದರ್ಭದಲ್ಲಿ 3ನೇ ದಿವಸ ಸಂದರ್ಭದಲ್ಲಿ ಪೆನ್ಸಿಲ್ ಕೋರೆನ ಬೇರ್ಪಡಿಸಿ ಅದ್ರ ನಂತರ ವಿಕ್ರಾಂತ್ ಮೇಲೆ ಡಾಟ್ ಮಾಡಿದ್ದು ಎಲ್ಲಾ ನಮ್ಮ ಈ ಪೆನ್ಸಿಲ್ ಕೋರೆ ಎಲ್ಲ ನೋಡ್ಕೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಇಲಾಖೆ ಮೇಲೂ ಸಿಟ್ಟಿದೆ ಅವನಿಗೆ, ಮತ್ತೆ ಜನಗಳ ಮೇಲೂ ಕೂಡ ಸಿಟ್ಟಿದೆ. ಈಗ ಪೆನ್ಸಿಲ್ ಕೋರೆನು ರೇಡಿಯೋ ಕಲರ್ ಹಾಕ್ಬೋದು, ಇಲ್ಲ ಸೆರೆ ಹಿಡಿಯುವಂತ ಕಾರ್ಯಾಚರಣೆನೂ ಕೂಡ ಮಾಡ್ಬೋದು. ಈಗ ಒಂದಾನೆ ಹಿಡಿದ್ರೆ ಯಾವ್ದೇ ರೀತಿಗೆ ಗುರ್ತಿಡಿಯಕ್ಕಾಗಲ್ಲ ಯಾವ್ದು ದಾಳಿ ಮಾಡ್ತಾ ಇದೆ, ಯಾವ್ದು ಜನಗಳ ಮೇಲೆ ದಾಳಿ ಮಾಡ್ತಾ ಇದೆ, ಕಾರ್ ಮೇಲೆ ಯಾವ್ದು ದಾಳಿ ಮಾಡ್ತಾ ಇದೆ, ಈ ತರ ಯಾವ್ದು ಅಂತ ಗುರ್ತಿಡಿಯಕ್ ಆಗೋದಿಲ್ಲ. ಹಿಡಿದ್ರೆ ಒಂದ್ 2-3 ಗಂಡಾನೆನ ಸೆರೆ ಹಿಡಿಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ರೇಡಿಯೋ ಕಲರ್ ಅಳವಡಿಕೆ ಮಾಡಿ ಅದನ್ನ ಯಾವ್ದು ಅಗ್ರೆಸಿವ್ ಆಗಿ ಸಿಟ್ಟಾಗಿದೆ ಅದಂತೂ ನಮಗ್ ಚೆನ್ನಾಗ್ ಗೊತ್ತಿದೆ. ಹಾಗಾಗಿ ಇಲಾಖೆಯವರು ಯಾವ್ದೋ ಪಾಪುದಾನೆನ ಹಿಡ್ಕೊ ಹೋಗ್ಬಾರ್ದು. ಯಾಕಂದ್ರೆ ಯಾವ್ದು ದಾಳಿ ಮಾಡ್ತಾ ಇದೆಯೋ, ಯಾವ್ದು ವಾಹನದ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದನ್ನೇ ಗುರ್ತು ಹಿಡಿದು ಅದನ್ನೇ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಮಾಡ್ಬೇಕು ಅನ್ನೋದೇ ನನ್ನ ವಿನಂತಿ ಇದೆ ಕಿರಣ್. ಸರ್ ಅದೇ ಕ್ಯಾಪ್ಚರಿಂಗ್ ಮಾಡಿದ್ರು ಇದಕ್ಕೆ ಬೇರೆ ಕಡೆ ಟ್ರಾನ್ಸ್ಲೋಕೇಟ್ ಮಾಡಿದ್ರು ತುಂಬಾ ಒಳ್ಳೇದು. ಏನಕ್ಕಂದ್ರೆ ಕ್ರಾಲ್ಗೆ ಹಾಕಿ ಪಳಗಿಸಿ ಮತ್ತೆ ಅದು ನೋವು ಅನುಭವಿಸೋದು ಬೇಡ ಅಂತ ನಮ್ಮಿಷ್ಟ. ಹೌದು ಕಿರಣ್, ನಮ್ದು ಅಭಿಪ್ರಾಯ ಅದೇ ಇದೆ. ಯಾಕಂತ ಹೇಳಿದ್ರೆ ಅದು ಮೂಕ ಪ್ರಾಣಿ ಇದೆ, ಅದಕ್ಕೂ ಸಿಟ್ಟಿರುತ್ತೆ, ಅದಕ್ಕೂ ಮನುಷ್ಯರಿಗೆ ನೋಡಿದ್ರೆ ದಾಳಿ ಸಹಜವಾಗಿ ಎಲ್ಲಾ ಕಾಡಾನೆಗಳು ಮಾಡ್ತವೆ. ಆದ್ರೆ ವಿಪರೀತವಾಗಿ ಯಾವ್ದು ಮಾಡ್ತಾ ಇದೆಯೋ, ಯಾಕಂದ್ರೆ ಈಗ ಇದು ತೋಟಗಳಲ್ಲಿ ಮನೆಗಳ ಹತ್ರ ಲೈನ್ಗಳ ಹತ್ರ ಯಾವ್ದು ಇವತ್ತು ಏನು ದಾಳಿ ನಡೆಸ್ತಾ ಇದೆ ಅಂತ ಕಾಡಾನೆನ ಸೆರೆ ಹಿಡಿಯೋದು ಈಗ ರೈತರ ಅಭಿಪ್ರಾಯ ಇದೆ, ಈಗ ನಮ್ದು ಇದೆ. ಯಾಕಂತ ಹೇಳಿದ್ರೆ ನಾವು ಓಡಾಡ್ತೀವಿ ಅಂತ ಸಂದರ್ಭದಲ್ಲಿ 100-200 ಮೀಟರ್ ಬೆರ್ಸಾಡ್ಕೊಂಡ್ ಬಂದು ದಾಳಿ ಮಾಡಿರುವಂತದ್ದು ನಮ್ ಕಣ್ಣಾರೆ ನೋಡಿದೀವಿ. ಹಾಗಾಗಿ ಇಂಥ ಕಾಡಾನೆನ ಸೆರೆ ಹಿಡಿದ್ಬಿಟ್ಟು ಕಾಡಿಗೆ ದೊಡ್ಡ ಒಂದು ಕಾಡ್ ಪ್ರದೇಶ ಏನಿದೆ ಅಲ್ಲಿಗೆ ತಗೊಂಡೋಗಿ ಸ್ಥಳಾಂತರ ಮಾಡಿದ್ರೆ ಅದು ಎಲ್ರಿಗೂ ಒಳ್ಳೇದು, ಅದಕ್ಕೂ ಒಳ್ಳೇದು. ಯಾಕಂದ್ರೆ ಅದು ಆಹಾರ ಇಲ್ದಲೆ ಇಲ್ಲಿ ಮಾಡಿರುವಂತ ಸ್ವಲ್ಪ ಜನ ಅದ್ರ ಮೇಲೆ ಕಲ್ಲು ಹೊಡೆಯೋದು, ಪಟಾಕಿ ಸಿಡ್ಸೋದು ಒಂದೊಂದು ಆನೆಗಳಿಗೆ ಆಗೋದಿಲ್ಲ ಅದನ್ನ ಮಾಡಿದ್ರೆ. ಹಾಗಾಗಿ ರೊಚ್ಚಿಗೆದ್ದಿರ್ತವೆ, ಮನುಷ್ಯರಿಗೆ ನೋಡಿದ್ರೆ ಬೆರೆಸುವಂತ ಕೆಲಸ ಮಾಡುತ್ತೆ. ಹಾಗಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಇಲ್ಲಿಯ ಒಂದು ರೈತರಿಗೆ, ಇಲ್ಲಿಯ ಒಂದು ಜನಗಳಿಗೆ ಒಂದು ಅದಕ್ಕೂ ಒಳ್ಳೇದಾಗುತ್ತೆ, ಇಲ್ಲಿಯ ಜನಗಳಿಗೂ ಒಳ್ಳೇದಾಗುತ್ತೆ ಅನ್ನೋದೇ ನಮ್ಮ ಅಭಿಪ್ರಾಯ ಇದೆ. ಯಾವ್ದೇ ಎಷ್ಟು ಕಾಡಾನೆಗಳು ಸೆರೆ ಹಿಡಿಲಿ ಅದನ್ನ ಒಂದು ಕಾಡು ಪ್ರದೇಶಕ್ಕೆ ದೊಡ್ಡ ಮಟ್ಟದ ಅರಣ್ಯಕ್ಕೆ ತಗೊಂಡೋಗಿ ಬಿಡ್ಬೇಕು ಅನ್ನೋದೇ ಎಲ್ಲಾ ಒಂದು ಆನೆ ಪ್ರೇಮಿಗಳ ಒಂದು ಆನೆ ಅಭಿಮಾನಿಗಳ ಒಂದು ಅಭಿಪ್ರಾಯ ಇದೆ. ಇದು ವಿನಂತಿನೂ ಕೂಡ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ಸ್ಥಳಾಂತರ ಮಾಡ್ಬೇಕು. ಸುಮ್ನೆ ತಗೊಂಡೋಗಿ ಕ್ರಾಲಲ್ಲಿ ಹಾಕಿ ಅದನ್ನ ಪಳಗ್ಸಿ ಅದಕ್ಕೆ ಹೊಟ್ಟೆಗಿಲ್ದಲೆ ಅಥವಾ ಅದನ್ನ ಹೊಡೆದು ಬಡ್ದು ಅದನ್ನ ಪಳಗ್ಸೋದು, ಅದನ್ನ ಹಿಂಸೆ ಕೊಡೋದು ಬೇಡವೇ ಬೇಡ. ಈಗ ಇರೋ ಆನೆಗಳೇ ನಮ್ಗೆ ಕುಮ್ಕಿ ಆನೆಗಳು ಸಾಕು, ಕಾರ್ಯಾಚರಣೆಗಾಗಿರ್ಬೋದು ಏನಕ್ಕೆ ಆಗಿರೋ ಬಲಿಷ್ಠವಾಗಿದಾವೆ. ಮುಂದಕ್ಕೆ ನೋಡೋಣ, ಮುಂದಕ್ಕೆ ಆತರ ಸೆರೆ ಸಿಕ್ಕ ಕಾಡಾನೆನ ಪಳಗಿಸ್ಬೋದು. ಆದ್ರೆ ಈಗಿನ ಮಟ್ಟಿಗೆ ಅದು ಅವಶ್ಯಕತೆ ಇಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ ಇದೆ ಕಿರಣ್. ಸರ್ ಈಗ ನಾವ್ ಯಾವ್ದೇ ವಿಡಿಯೋ ಮಾಡಿದ್ರು ಭೀಮನ್ ಬಗ್ಗೆ, ಕ್ಯಾಪ್ಟನ್ ಬಗ್ಗೆ ಕೇಳ್ತಾನೆ ಇರ್ತಾರೆ ನಮ್ಮ ವೀಕ್ಷಕರು. ಈಗ ಕ್ಯಾಪ್ಟನ್ ಯಾವ ಭಾಗದಲ್ಲಿ ಇದಾನೆ, ನಮ್ಮ ಭೀಮ ಯಾವ ಕಡೆ ಇದಾನೆ ಸರ್? ಅದೊಂದು ಒಂದು ದೊಡ್ಡ ಸ್ಟೋರಿನೇ ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಕೂಡ ಗುಂಪಿಂದ ಬೇರ್ಪಟ್ಟು ಬೇರೆ ಕಡೆ ಓಡಾಡ್ತಾ ಇದ್ದಾನೆ. ಭೀಮ ಕ್ಯಾಪ್ಟನ್ ನ ಹುಡ್ಕೊಂತಿರ್ತಾ ಇದ್ದಾನೆ ಅನ್ನೋದೇ ಒಂದು ಮಾಹಿತಿ ಕಿರಣ್. ಯಾಕಂತ ಹೇಳಿದ್ರೆ ಈ ನಮ್ಮ ಭೀಮ ಸುಮ್ನೆ ಇರ್ತಾ ಇಲ್ಲ, ಕ್ಯಾಪ್ಟನ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅದನ್ನ ಹಿಂಬಲಿಸ್ತಾನೆ ಇದ್ದಾನೆ. ಕ್ಯಾಪ್ಟನ್ಗೂ ಕೂಡ ಮದ ಇಲ್ದಿರೋ ಕಾರಣ ಭೀಮನ ಭಯ ಪಟ್ಟು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆಗೆ ವಾಸನೆ ಇಟ್ಕೊಂಡು ಬೇರೆ ಕಡೆ ಭೀಮ ಬಂದ ತಕ್ಷಣ ಹೋಗ್ತಾ ಇದ್ದಾನೆ. ಇದು ಭೀಮ ಮತ್ತೆ ಕ್ಯಾಪ್ಟನ್ ನಡುವೆ ನಡೀತಿರುವಂತಹ ಒಂದು ಯುದ್ಧ ಇದು. ಹಾಗಾಗಿ ಇದು ಕಿರಳ್ಳಿ ಭಾಗ, ನಮ್ಮ ಹಲ್ಸುಲ್ಗೆ ಇಂಥ ಭಾಗಗಳ, ಮಟ್ಸಾಗರ, ಹೊಸೂರು ಇಂಥ ಭಾಗಗಳಲ್ಲಿ ಸಕಲೇಶ್ಪುರ್ ತಾಲೂಕ್ನಲ್ಲಿ ನಮ್ಮ ಭೀಮ ಮತ್ತೆ ಕ್ಯಾಪ್ಟನ್ ಒಂದು ಆಟದ ರೀತಿ ಆಟ ಆಡ್ತಾ ಇದಾವೆ. ಭೀಮ ಬಂದ ತಕ್ಷಣ ಕ್ಯಾಪ್ಟನ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಇದೇ ರೀತಿ ನಡೀತಿರುವಂತದ್ದು ಕಿರಣ್. ತುಂಬಾ ಚೆನ್ನಾಗಿದಾವೆ ಆನೆಗಳು, ತುಂಬಾ ಭೀಮನು ಚೆನ್ನಾಗಿದ್ದಾನೆ. ಹಾಗಾಗಿ ಭೀಮ ಮಾತ್ರ ನಮ್ಮ ಕ್ಯಾಪ್ಟನ್ ನ ಹಿಂಬಾಲಿಸೋದನ್ನ ಬಿಡ್ತಾ ಇಲ್ಲ, ಎಲ್ಲಾ ಕಡೆ ಹುಡ್ಕಾಡ್ತಾ ಇದ್ದಾನೆ. ಯಾವಾಗ ಮತ್ತೆ ಯುದ್ಧ ಶುರು ಆಗುತ್ತೋ ಅಂತ ಗೊತ್ತಿಲ್ಲ, ಕಾಲ್ ನೋಡ್ಬೇಕು ಕಿರಣ್. ಈಗ ನಿಮ್ಗೆ ದೊಡ್ಡ ತಲೆನೋವಾಗಿರೋದೇ ನಿಮ್ ಭಾಗದ ಜನಕ್ಕೆ ಅಗಸ್ತ್ಯನ ಕಾಡಾನೆನಾ ಸರ್? ಹೌದು, ಈಗ ಅಗಸ್ತ್ಯ ಅನ್ನೋದು ಹೊಸದಾಗಿ ಬಂದಿದೆ. ಅದು ನಾವು ಕೂಡ ಹೊಸದಾಗಿ ನೋಡಿದ್ದು. ಪೆನ್ಸಿಲ್ ಕ್ವಾರೆ ರೀತಿನೇ ಇದ್ದಿಲ್ಲ, ಪೆನ್ಸಿಲ್ ಕ್ವಾರೆನಾ ಇದು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪೆನ್ಸಿಲ್ ಕ್ವಾರೆ ಅಲ್ಲ, ಪೆನ್ಸಿಲ್ ಕ್ವಾರೆ ಬೇರೆ ಕಡೆ ಇದೆ. ಮತ್ತೆ ಈ ಅಗಸ್ತ್ಯ ಅನ್ನೋದು ಒಂದು ಫೈಟರ್ ರೀತಿ, ಒಂಥರ ಅದೇ ಶೇಪ್, ಅದೇ ಒಂಥರ ಮೈಕಟ್ಟೆ ಅದೇ ರೀತಿ ಹೊಂದಿದ್ದು. ಇದು ಕಾರ್ ಮೇಲೆ ಈಗ ಯಾಕಂದ್ರೆ ಇಲ್ಲಿಯ ಒಂದು ವಾತಾವರಣ ಅದಕ್ಕೆ ಸೆಟ್ ಆಗಿಲ್ಲ, ರೂಟ್ ಒಂದು ಕಡೆ ಹೋಗ್ಬೇಕು, ಈ ಕಡೆ ಬರ್ಬೇಕು, ಯಾವ ಗುಂಪಿನೊಟ್ಟಿಗೆ ಸೇರಿಲ್ಲ. ಯಾಕಂದ್ರೆ ಗುಂಪಲ್ಲಿ ಒಂದೊಂದು ಟಸ್ಕರ್ಗಳಿದಾವೆ. ಪೆನ್ಸಿಲ್ ಕ್ವಾರೆ ಆಗಿರ್ಬೋದು, ಕೆಪಿ ಕಾಲರ್ ಆಗಿರ್ಬೋದು, ಕೆಪಿ ಕಾಲರ್ 2 ಆಗಿರ್ಬೋದು, ಇದು ಗುಂಪಲ್ಲಿ ಇದಾವೆ. ಹಾಗಾಗಿ ಇದಕ್ಕೆ ಆ ಗುಂಪಿಗೆ ಸೇರಕ್ ಬಿಡ್ತಾ ಇಲ್ವೋ, ಹಾಗಾಗಿ ಇದು ಬೇರೆ ಕಡೆ ಎಲ್ಲ ಕಡೆ ದಾಳಿ ಮಾಡ್ತಿರುವಂತದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಯಾವ್ದೇ ಬೇರ್ಪಟ್ಟಿರುವಂತ ಆನೆ ಆಗ್ಲಿ ಅದನ್ನ ಗಂಡಾನೆನ ಸೆರೆ ಹಿಡಿಯೋದು ಒಂದು ಸೂಕ್ತ ಅಂತಾನೆ ಒಂದು ಅಭಿಪ್ರಾಯ ಇದೆ ಕಿರಣ್. ಯಾಕಂದ್ರೆ ಅಗಸ್ತ್ಯ ಅನ್ನೋದು ನಾವಾಗಿ ಹೆಸರಿಟ್ಟಿದೀವಿ, ಅದು ತಗೊಂಡೋಗಿ ರೇಡಿಯೋ ಕಲರ್ ಹಾಕಿ ಅದನ್ನ ದೊಡ್ಡ ಒಂದು ಅರಣ್ಯ ಪ್ರದೇಶಕ್ಕೆ ಬೇಕು,
ಮತ್ತೆ ಕೆಪಿ ಕಾಲರ್ 2 ಅಂತ ಇದೆ, ಅದು ಕೂಡ ತುಂಬಾ ಸಿಟ್ಟಲ್ಲಿದೆ, ರೊಚ್ಚಿಗೆದಿದೆ. ಹಾಗಾಗಿ ಅದನ್ನ ರೇಡಿಯೋ ಕಾಲರ್ ಹಾಕ್ತಾರೋ ಅಥವಾ ರೇಡಿಯೋ ಕಾಲರ್ ಹಾಕಿ ಅದನ್ನ ಸ್ಥಳಾಂತರ ಮಾಡ್ತಾರೋ ಅನ್ನೋದು ನೋಡ್ಬೇಕಾಗಿದೆ ಕಿರಣ್. ನಾಳೆಯಿಂದ ಈಗ ಕಾರ್ಯಾಚರಣೆ ಆರಂಭವಾಗ್ಬೋದು. ಇವತ್ತು ರಾತ್ರಿ ಸುಮಾರಿಗೆ ಒಂದು 10 ಗಂಟೆ ಸುಮಾರಿಗೆ ನಮ್ಮ ಬಿಕ್ಕೋಡ್ ಕ್ಯಾಂಪಿಗೆ ಈ ಸಾಕಾನೆಗಳು ಬರ್ಬೋದು ಕಿರಣ್. ಓಕೆ ಸರ್, ನಾವು ಫ್ರೀ ಇದ್ರೆ ಕಾರ್ಯಾಚರಣೆಗೆ ಜಾಯ್ನ್ ಆಯ್ತೀವಿ, ಮೀಟ್ ಮಾಡೋಣ ಸರ್. ಓಕೆ ಓಕೆ ಥ್ಯಾಂಕ್ ಯು.